ಮೈಸೂರು ಮೂಡಾದ ಮತ್ತೊಂದು ಗೋಲ್ಮಾಲ್ ಗೊತ್ತಾಗ್ತಾ ಇದೆ. ಅಧಿಕಾರಿಗಳಿಂದ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ. ಮುದ್ರಾಂಕ ಶುಲ್ಕದಲ್ಲಿ ಸರ್ಕಾರಕ್ಕೆ ಮಕ್ಮಲ್ ಟೋಪಿಯನ್ನ ಹಾಕಲಾಗ್ತಾ ಇದೆ. ಮೂಡ ಅಂದ್ರೇನೆ ಭ್ರಷ್ಟಾಚಾರದ ಮಹಾಕೂಪ ಅನ್ನುವಂಥ ಕುಖ್ಯಾತಿಯನ್ನ ಗಳಿಸಿರುವಂಥದ್ದು. ಅದು ಅಧಿಕಾರಿಗಳಿಂದ ಸರ್ಕಾರದ ಬೊಕ್ಕಸಕ್ಕೆ ಮತ್ತಷ್ಟು ನಷ್ಟ ಆಗ್ತಾ ಇದೆ. ಮುದ್ರಾಂಕ ಶುಲ್ಕದಲ್ಲಿ ಸರ್ಕಾರಕ್ಕೆ ಮಕ್ಮಲ್ ಟೋಪಿ ಆಗ್ತಾ ಇದ್ದಾರೆ. ಕೋಟಿ ಮೌಲ್ಯದ ಸೈಟಿಗೆ ಮುದ್ರಾಂಕ ಶುಲ್ಕ 300 ರೂಪಾಯಿ ಅಷ್ಟೇ. ಕೋಟಿ ಸೈಟಿಗೆ 300ರಿಂದ 3000 ರೂಪಾಯಿ ಮುದ್ರಾಂಕ ಶುಲ್ಕ. ಹಿಂದಿನ ಆಯುಕ್ತ ನಟೇಶ್ಗೆ ಹೋಗ್ತಾ ಇತ್ತ ಮಹಾಪಾಲು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಬಿಕಾಸ್ ಅವರೇ ಅಲ್ವಾ ಆಯುಕ್ತರಾಗಿದ್ದಂಥವ್ರು. ಅವರ ಪಾತ್ರ ಇಲ್ಲದೆ, ಅವರ ಕರುಣೆ ಇಲ್ಲದೆ ಅಥವಾ ಆಶೀರ್ವಾದ ಇಲ್ಲದೆ ಇದ್ಯಾವುದಾದ್ರೂ ನಡೆಯುತ್ತಾ? ಇಲ್ಲ ಅಲ್ವಾ. ಅವರ ಕೃಪಾ ಕಟಾಕ್ಷದಿಂದಲೇ ನಡೀತಾ ಇದ್ದಿದ್ದು ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. 50-50 ಅನುಪಾತದ ಸೈಟ್ ರಿಜಿಸ್ಟರ್ನಲ್ಲಿ ಅಕ್ರಮವನ್ನ ಮಾಡಲಾಗಿತ್ತು. ಪ್ರತಿ ಸೈಟಿಗೂ ಲಕ್ಷ ಹಣವನ್ನ ಪೀಕಿರುವಂತ ಶಂಕೆ ಇದೆ. ಸಬ್ ರಿಜಿಸ್ಟ್ರಾರ್ ಖಾತೆಗೆ ಲಕ್ಷ ಲಂಚದ ಅನುಮಾನ ಕೂಡ ಇರುವಂತದ್ದು. ಈ ಕುರಿತು ಲೋಕಾಯುಕ್ತಕ್ಕೆ ದೂರನ್ನ ನೀಡಿರುವಂತದ್ದು ಸಾಮಾಜಿಕ ಕಾರ್ಯಕರ್ತ ಕೃಷ್ಣ ಅವರು. ಬಗೆದಷ್ಟು ಬಯಲಾಗ್ತಾನೆ ಹೋಗ್ತಾ ಇದೆ ಅಕ್ರಮಗಳು. ಸೈಟಿನ ವಿಚಾರದಲ್ಲಿ ನೋಡ್ತಾ ಇದ್ವಿ, ಈಗ ಮುದ್ರಾಂಕ ವಿಚಾರದಲ್ಲೂ ಕೂಡ ನೋಡ್ತಾ ಇದ್ವಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಮೂಡ ಅಂದ್ರೇನೆ ಒಂದು ಭ್ರಷ್ಟಾಚಾರದ ಮಹಾಕೂಪದ ರೀತಿಯಲ್ಲಿ ಕಾಣಿಸ್ತಾ ಇರುವಂಥದ್ದು. ಒಂದು ದೊಡ್ಡ ಕುಖ್ಯಾತಿ ಅಂತೂ ಬಂದಾಗೋಗಿದೆ. ಇದರಲ್ಲಿ ಮತ್ತಷ್ಟು ಬಗೆದಷ್ಟು ಅಕ್ರಮಗಳು ಬಯಲಾಗ್ತಾ ಹೋಗ್ತಾ ಇದೆ. ನಟೇಶ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳು, ಹಾಗೆ ಸಬ್ ರಿಜಿಸ್ಟ್ರಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಕೋಟಿ ಲಪ್ಟಾಯಿಸಿದಾರಂತೆ ಬರೀ ಮುದ್ರಾಂಕದಲ್ಲೇ? ಮೂಡ 50-50 ಬ್ರಹ್ಮಾಂಡ ಭ್ರಷ್ಟಾಚಾರ ಏನಿದೆ ಅದು ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ. ಒಂದು ಕಡೆ ಬೇಕಾಬಿಟ್ಟಿ ಸೈಟ್ಗಳನ್ನ ಹಂಚಿ ಸಾಕಷ್ಟು ಲಾಭವನ್ನ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದೆ. ಮತ್ತೊಂದು ಕಡೆ ಏನು ಈ ಸೈಟ್ ಅನ್ನು ರಿಜಿಸ್ಟರ್ ಮಾಡುವ ನಿಟ್ಟಿನಲ್ಲೂ ಸಹ ಸರ್ಕಾರಕ್ಕೆ ಸಬ್ ರಿಜಿಸ್ಟರ್ಗಳು ಧೋಕವನ್ನ ಸಹ ಮಾಡಿರುವಂತದ್ದು. ಇಲ್ಲಿ ದಿನೇಶ್ ಕುಮಾರ್ ಇರ್ಬೋದು ಹಾಗೂ ನಟೇಶ್ ಇರ್ಬೋದು, ಇವರೆಲ್ಲ ಕೃಪಾ ಕಟಾಕ್ಷ ಹಾಗೂ ಸಬ್ ರಿಜಿಸ್ಟರ್ಗಳಿಂದ ಸರ್ಕಾರಕ್ಕೆ ಸುಮಾರು ಕೋಟಿ ಹಣ ನಷ್ಟ ಆಗಿರುವಂತದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಈ ಕುರಿತಂತೆ ಲೋಕಾಯುಕ್ತಕ್ಕೆ ಸಾಮಾಜಿಕ ಕಾರ್ಯಕರ್ತ ಕೃಷ್ಣ ಏನಿದೆ ದೂರನ್ನ ಸಲ್ಲಿಸಿರುವಂತದ್ದು. ಯಾಕಂತ ಹೇಳಿದ್ರೆ ಸುಮಾರು 1 ಕೋಟಿ ಅಧಿಕ ಮೌಲ್ಯದ ಸೈಟ್ಗಳಿದ್ರೆ ಅದಕ್ಕೆ ಸುಮಾರು 6.5% ಅಷ್ಟು ಟ್ಯಾಕ್ಸ್ ಗಳನ್ನ ಹಾಕ್ಬೇಕಾಗತ್ತೆ. ಸುಮಾರು 6.5 ಲಕ್ಷಗಳನ್ನ ಮುದ್ರಾಂಕ ಶುಲ್ಕವನ್ನ ತೆಗೆದುಕೊಳ್ಬೇಕಾಗತ್ತೆ. ಆದ್ರೆ ಇಲ್ಲಿ ಅಧಿಕಾರಿಗಳು ಮಾಡಿರುವಂತದ್ದು ಕೇವಲ 300 ರೂಪಾಯಿಂದ 3,000 ಅಷ್ಟೇ ಅವರಿಂದ ಮುದ್ರಾಂಕ ಶುಲ್ಕವನ್ನ ಪಡೆದುಕೊಂಡಿರುವಂತದ್ದು. ಅಂದ್ರೆ ಇದರಲ್ಲಿ ಒಂದಂತೂ ಸ್ಪಷ್ಟವಾಗುತ್ತೆ, ಅಂದ್ರೆ ಸರ್ಕಾರದ ಬೊಕ್ಕಸಕ್ಕೆ ಪುಡಿಗಾಸನ್ನ ನೀಡಿ ವೈಯಕ್ತಿಕ ಖಾತೆಗಳಿಗೆ ಇದರಿಂದ ಬಂದಂತಹ ಇನ್ನಿತರ ಲಕ್ಷಾಂತರ ರೂಪಾಯಿಯನ್ನ ಹಾಕಿಸಿಕೊಳ್ಳುವಂತದ್ದು ಇವರ ಅವ್ಯವಹಾರದ ಒಂದು ಗುಟ್ಟು ಅಂತಾನೆ ಹೇಳ್ಬೋದು. ಆ ಹಿನ್ನೆಲೆಯಲ್ಲಿ ಸಾಮಾಜಿಕ ಕಾರ್ಯಕರ್ತ ಏನ್ ಕೃಷ್ಣ ಇದ್ದಾರೆ ಅವರು ದೂರನ್ನ ದಾಖಲಿಸಿದ್ದಾರೆ. ಅಂದ್ರೆ ಒಂದು ಕಡೆ ಸರ್ಕಾರಕ್ಕೆ ಸೈಟ್ಗಳನ್ನ ಹಂಚಿ ಲಾಸ್ ಅನ್ನ ಮಾಡಿದೆ, ಮತ್ತೊಂದು ಕಡೆ ಮುದ್ರಾಂಕ ಶುಲ್ಕದಲ್ಲೂ ಸಹ ಸಬ್ ರಿಜಿಸ್ಟರ್ಗಳಿಂದ ಲಾಸ್ ಆಗಿರುವಂತದ್ದು ಕಂಡು ಬರ್ತಾ ಇರುವಂತದ್ದು. ಪೃಥ್ವಿ. ಓಕೆ, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.